ನಮಸ್ತೆ ವೀಕ್ಷಕರೇ, ಯಕ್ಷಗಾನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಿದ್ದೇನೆ. ಇಂದಿನ ಸಂಚಿಕೆಯಲ್ಲಿ ಒಬ್ಬ ಯುವ ಕಲಾವಿದರನ್ನು ಪರಿಚಯ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಕಮಲಶಿಲೆ ಮೇಳದಲ್ಲಿ ಕಳೆದ 4 ವರ್ಷಗಳಿಂದ ಪುಂಡು ವೇಷಗಳನ್ನು ಮಾಡ್ತಾ ಜನರಿಗೆ ಅತ್ಯಂತ ರಂಜನೆಯನ್ನು ಕೊಡ್ತಾ ಇರುವಂಥ ಮತ್ತು ಕಲಿಕೆಯಲ್ಲಿ ಇನ್ನಷ್ಟು ಹುಮ್ಮಸ್ಸನ್ನು ಹೊಂದಿರುವಂತಹ ಸಿದ್ದಾಪುರದ ವಿಘ್ನೇಶ್ ಪೈ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಸರ್, ತಮಗೆ ಯಕ್ಷಗಾನ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಓಕೆ, ಪೈ ಅವರು ಬಹುಶಃ ಈ ಯಕ್ಷಗಾನಕ್ಕೆ ಆಸಕ್ತಿಯನ್ನು ಯಾಕೆ ತಳೆದರು ಎನ್ನುವುದನ್ನು ತಿಳ್ಕೊಳ್ಬೋದಾ? ಮುಂಚಿನಿಂದ ನನಗೊಂದು ಯಕ್ಷಗಾನದ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ, ಆಸಕ್ತಿ ತುಂಬ ಇತ್ತು ನನಗೆ ಯಕ್ಷಗಾನ ಅಂತ ಹೇಳಿದ್ರೆ. ಸಣ್ಣಗಿರುವಾಗ್ಲಿಂದನೂ ಕೂಡ ಶಾಲೆಗೆ ಹೋಗುವಾಗ್ಲಿಂದನೂ ನಾವು ಸಿದ್ದಾಪುರದಲ್ಲಿ ಅಲ್ಲಿ ಕೆಳಪೇಟೆ ಶಾಲೆ ಅಂತ ಪ್ರೈಮರಿಲಿರುವಾಗಲೂ ಕೂಡ ಹಾಗೆ ಯಕ್ಷಗಾನ ಅಂತ ಹೇಳಿದ್ರೆ ತುಂಬ ಇಷ್ಟ. ಹೇಗೆ ಕೇಳಿದ್ರೆ ನಾಳೆ ಎಕ್ಸಾಮ್ ಇದ್ರೆ ಇವತ್ತು ಸಂಜೆವರೆಗೂ ಬೆಳಗ್ವರೆಗೂ ಆಟ ನೋಡಿ ಹೋಗಿ ಎಕ್ಸಾಮ್ ಬರೀತಾ ಇದ್ದೆ. ಅಷ್ಟು ಇಂಟ್ರೆಸ್ಟ್ ನನಗೆ. ಹಾಗೆ ಇಂಟ್ರೆಸ್ಟ್ ಅಲ್ಲಿರುವಂಥ ಸಂದರ್ಭ ನಮ್ಮ ಅಮ್ಮನ ಮನೆ ಕಮಲಶಿಲೆಯಲ್ಲಿ ಶನೀಶ್ವರ ಮೇಳದ ಯಕ್ಷಗಾನ, ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಗೆಂಡೋತ್ಸವದಲ್ಲಿ ಹೌದು ಚೋನಮನೆ ಮೇಳದ ವರದ ಒಂದು ಯಕ್ಷಗಾನ. ಆವಾಗ ಮನೆಯಲ್ಲಿ ಕೂತ್ಕೊಂಡು ನಾವು ಹೀಗೆ ಒಂದು ಮಾತಾಡೋದು. ನಾನು ಆವಾಗ ಒಂದೇನು ಸಾಧಾರಣ ಒಂದು 8 ವರ್ಷ ಇರ್ಬೋದು ನನಗಷ್ಟೇ. ಒಂದು ವೇಷ ಮಾಡ್ಬೇಕಮ್ಮ ಇವತ್ತು, ನಾನು ಒಂದು ವೇಷ ಮಾಡ್ತೇನೆ ಏನು ಹಾಗೆ. ಆಮೇಲೆ ಆಯಿತು ಸರಿ, ವೇಷ ಮಾಡ್ಬೋದು, ಹೋಗುವ ಸಂಜೆ ಹೋಗಿ ನೋಡುವ ಅಂತ ಹೇಳಿದ್ರು. ಆಮೇಲೆ ಮನೆಯವರೆಲ್ಲ ಅಲ್ಲಿಗೆ ಹೋಯಿತು. ಅಲ್ಲಿ ಹೋಗುವಾಗ ಸದಾನಂದ ಭಂಡಾರಿ ಅಂತ ಅವರು ಪ್ರಸ್ತುತ ಮ್ಯಾನೇಜರ್ ಆಗಿದ್ರು ಆ ಸಂದರ್ಭದಲ್ಲಿ ಶನೀಶ್ವರ ಮೇಳಕ್ಕೆ. ಆ ಸಂದರ್ಭದಲ್ಲಿ ಶನೀಶ್ವರ ಮೇಳ ಎನ್ನುವಂಥದ್ದು ಒಂದು ಒಳ್ಳೆ ಕಲಾವಿದರದ್ದೇ ದೊಡ್ಡ ಸೆಟ್ ಆಗಿತ್ತು. ಹೆನ್ನಬೆಲೆ ವಿಶ್ವಣ್ಣವರು ಮತ್ತು ತುಂಬ ಜನ ನೋಡುವಂತಹ ಒಂದು ಆಟ ಅವರದ್ದು. ಅವತ್ತು ಅಭಿಮನ್ಯು ಕಾಳಗ ಮತ್ತೊಂದು ಯಾವುದೋ ಒಂದು ಪ್ರಸಂಗ ಇತ್ತು. ನಾವಲ್ಲಿ ಹೋದಾಗ ಅಮ್ಮನಿಗೆ ನೆನಪು ಮಾಡಿದೆ, ವೇಷ ಮಾಡ್ತೇನೆ ಅಂತ ಹೇಳಿದ್ದೇನಲ್ಲ ಅಮ್ಮ, ಒಂದು ವೇಷ ಮಾಡಬೇಕು ಅಮ್ಮ. ಆಮೇಲೆ ಅವ್ರು ನಮ್ಮ ಮನೆ ಹತ್ತಿರದವರು ಸದಾನಂದ ಭಂಡಾರಿ ಅವ್ರ ಹತ್ರ ವಿಚಾರ ಹೇಳಿದರು, ಒಂದು ವೇಷ ಮಾಡಬೇಕಂತೆ. ಹಾಗಂತಾದ್ರೆ ಒಮ್ಮೆಗೆ ಅವ್ರು ನನ್ನ ಜೋರು ಮಾಡಿದ್ರು, ಹೌದಾ ನಾ ವೇಷ ಮಾಡೋದು, ನೀನು ಹೋಗೋಬಾ ವೇಷ ಮಾಡುವ ಅಂತ ಹೇಳಿದ್ರು. ಕೈ ಹಿಡ್ಕೊಂಡು ಹೋದ್ರು. ಅಲ್ಲಿ ಹೆನ್ನಬೆಲೆ ವಿಶ್ವಣ್ಣ ಕೂತ್ಕೊಂಡಿದ್ರು. ಅಲ್ಲಿ ಅವ್ರನ್ನ ಕರೆದು, ಇವರಿಗೆ ಒಂದು ವೇಷ ಮಾಡಿಬಿಡ ಅಂತ ಹೇಳಿದ್ರು. ನಾನು ಮೊದಲು ಗೆಜ್ಜೆ ಕಟ್ಟಿದ್ದು ವಿಶ್ವಣ್ಣನವರ ಗೆಜ್ಜೆ, ವಿಶ್ವಣ್ಣನೇ ವೇಷ ಮಾಡಿಬಿಟ್ಟದ್ದು ನನಗೆ ಮೊದಲಿಗೆ. ಆಮೇಲೆ ಅಲ್ಲಿಂದ ಪ್ರಾರಂಭ ಆದದ್ದು. ನೆಕ್ಸ್ಟ್ ಅದಾದ ಮೇಲೆ ನನಗೆ ಜಗದೀಶ್ ಶೆಟ್ಟಿ ಅಂತ ಸಿದ್ದಾಪುರ ಡಾಕ್ಟ್ರು, ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ರು ಯಕ್ಷಗಾನ ಕಲೀಲಿಕ್ಕೆ. ಯಾಕೆ ಕೇಳಿದ್ರೆ ಸಿದ್ದಾಪುರದಲ್ಲಿ ಯಕ್ಷ ನುಡಿಸಿರಿ ಬಳಗ ಎನ್ನುವಂಥ ಒಂದು ಯಕ್ಷಗಾನ ತಂಡವನ್ನು ಕಟ್ಟಿದವರು. ಹೌದು, ಕಟ್ಟಿದ ಮೇಲೆ ನನ್ನನ್ನು ಅಲ್ಲಿಗೆ ಆಯ್ಕೆ ಮಾಡಿದ್ರು ಅವರು. ನಾನು ಹೇಗೆ ಹೆಸರನ್ನು ಕೊಟ್ಟೆ. ಹಾಗೆ ಏನು ಕೇಳಿದ್ರೆ ಶಾಲೆ ಹೋಗುವಂತ ಹೊತ್ತು ನನಗೆ ಈ ಕ್ಲಾಸಿಗೆಲ್ಲ ಹೋಗುದಂದ್ರೆ ಆಗುದಿಲ್ಲ. ಯಾರು ಹೋಗ್ತಾರೆ ಈ ಕ್ಲಾಸಿಗೆಲ್ಲ ಎನ್ನುವ ಹಾಗೆ ಒಂದು ರೀತಿ ಹೌದೌದು, ಯಾಕೆ ಹೋಗ್ಬೇಕೆನ್ನುವ ಹಾಗೆ. ಹಾಗೆ ಹೀಗೆ ತಿಂಗಳಲ್ಲಿ ಶನಿವಾರ ಕ್ಲಾಸ್ ಅವರದ್ದು. 2 ಶನಿವಾರ ಹೋದ್ರೆ ಮತ್ತೆ ಹೋಗುದಿಲ್ಲ. ಹಾಗೆ ಮಾಡಿ ಒಂದು ದಿವಸ ಕೊನೆಯ ದಿವಸ ಹೋದಾಗ ಆಯ್ತು, ಕ್ಲಾಸೆಲ್ಲ ಆಗಿದೆ, ನಿಮ್ಗೆ ಇನ್ನು ಪ್ರಸಂಗದ ವೇಷ ಹಂಚಿಕೆ ಅಂತ ಹೇಳಿದ್ರು. ಆವಾಗ ನೋಡು ಎಂತ ವೇಷ ಕೊಡ್ತಾರೆ ಎನ್ನುವ ಹಾಗೆ ಎಲ್ಲರನ್ನ ಕರೆದ್ರು ಪ್ರಸಂಗಕ್ಕೆ. ವೇಷವನ್ನೆಲ್ಲ ಕೊಟ್ಟರು. ಐರೋಡಿ ಮಂಜುನಾಥ್ ಕುಲಾಲರಲ್ಲಿ ಕಲ್ತದ್ದು ನಾನು. ಅವರೆಲ್ಲರಿಗೂ ವೇಷವನ್ನು ಕೊಟ್ಟರು. ವೇಷವನ್ನು ಕೊಟ್ಟಾದ್ಮೇಲೆ ಇನ್ನೊಂದು 2 ವೇಷ ಬಾಕಿ ಇತ್ತು ಅಭಿಮನ್ಯು ಕಾಳಗದ್ದು. ನೀನೊಬ್ಬ ಇದ್ದೀಯಲ್ಲ ಬಾ ಇಲ್ಲಿ ಅಂತ ಹೇಳಿ ಕರೆದ್ರು. ನಾನು ಇಷ್ಟು ದಿವಸ ಅಂತ ನೋಡ್ಲಿಲ್ಲ, ಇವತ್ತಾದ್ರೂ ಹೇಗೆ ಮಾಡ್ತೀನಿ ನೋಡು, ಒಂದು ವೇಷ ಕುಣಿ ನೀನು ಅಂತ ಹೇಳಿದ್ರು. ಕುಣಿದ ಮೇಲೆ ಅವ್ರಿಗೆ ಖುಷಿಯಾಗಿ ಅರ್ಧ ಅಭಿಮನ್ಯು ನೀ ಮಾಡು ಅಂತ ಹೇಳಿದ್ರು. ಆವತ್ತಿನಿಂದ ಅಲ್ಲಿಗೆ ಒಂದು ಇಂಟ್ರೆಸ್ಟ್ ಮತ್ತು ಜಾಸ್ತಿ ಆಯ್ತು ನನಗೆ. ಅವರ ಸಂಘದಲ್ಲಿ ಮೊದಲ ಬಾರಿಗೆ ನಾನು ಮಾಡಿದಂತಹ ವೇಷ ಬಬ್ರುವಾನದಿಂದ ನೆಕ್ಸ್ಟ್ 2ನೇ ವರ್ಷ ರಸಸೇನ ಕಾಳಗ. ಆ ಪ್ರಸಂಗದಲ್ಲಿ ನನಗೆ ರಸಸೇನ ಅಂತ ಹೇಳಿದರು. ಅರ್ಧ ರಸಸೇನ ಇನ್ನೊಬ್ಬ ಇದ್ದ, ಇನ್ನರ್ಧ ರಸಸೇನ ನೀ ಮಾಡು ಅಂತ ಹೇಳಿದರು. ಸರಿ ಅಂತ ಕೊನೆಗೆ ಒಂದು 4 ದಿವಸ ಇತ್ತು ರಸಸೇನ ಕಾಳಗ ಮಾಡ್ತಾ ಇರುವಂಥ ಸಂದರ್ಭ. ಅರ್ಜುನ ಮಾಡುವಂಥ ಕಾಲ ಹುಡುಗನಿಗೆ ಒಬ್ಬನಿಗೆ ಹುಷಾರಿಲ್ಲದೆ ಆಯಿತು. ಆಮೇಲೆ ಅರ್ಜುನ ಮಾಡಲಿಕ್ಕೆ ಯಾರಿಲ್ಲ, ಮೊದಲ ರಸಸೇನ ಮಾಡುವನೇ ಪೂರ್ಣ ಮಾಡಲಿ, ನೀ ಅರ್ಜುನ ಮಾಡು ಅಂತ ಹೇಳಿದರು. ಆವತ್ತೊಂದು ಬೇಸರ ಆದದ್ದು ಅಂತ ಹೇಳಿದ್ರೆ, ಅಂದ್ರೆ ನಾನು ಒಂದು ಇಂಟ್ರೆಸ್ಟ್ ಇಂದ ಕಲ್ತಿದ್ದೆ ಅಲ್ಲಿ. ಇದೀಗ ಅರ್ಜುನ ಮಾಡೋದಾಯ್ತಲ್ಲ, ಅರ್ಜುನಿಗೆ ಎಂಥದ್ದು ಇಲ್ಲ, ಇದು ರಸಸೇನಾದ್ರೂ ಏನಾದ್ರು ಒಂದು ಕುಣಿಬಹುದು ಹಾಗೆ ಅಂತ. ಆಗ್ಲಿ ಅಂತ ಮಾಡಿದೆ. ಅರ್ಜುನ ನಿಜವಾಗಿ ಒಳ್ಳೆ ವೇಷ ಅದ್ರಲ್ಲಿ, ನನಗೆ ಗೊತ್ತಿರಲಿಲ್ಲ, ಅವಾಗ ಸಣ್ಣವಲ್ಲ. ಆ ವರ್ಷ ಹಾಕಾಡ್ದಾಯ್ತು. ಇನ್ನು ಕೊನೆಯ ವರ್ಷ 3ನೇ ವರ್ಷ ಕ್ಲಾಸಿಗೆ ಹೋದದ್ದು ನಾನು. 3ನೇ ವರ್ಷ ಕ್ಲಾಸಿಗೆ ಹೋದಾಗ ಕೊನೆಯಾಗಿ ಅಭಿಮನ್ಯು ಕಾಳಗದ ಅರ್ಧ ಅಭಿಮನ್ಯು. ಆ ವರ್ಷಕ್ಕೆ ಕ್ಲಾಸ್ ಮುಗೀತು ನಾನು ಯಕ್ಷಗಾನ ಕ್ಲಾಸ್. ಆಮೇಲೆ SLCಗೆ 8ನೇ ಕ್ಲಾಸಿಗೆ ಹೋದೆ. 8ನೇ ಕ್ಲಾಸಿಗೆ 9ನೇ ಕ್ಲಾಸು ಸಿದ್ದಾಪುರ ಹೈಸ್ಕೂಲಲ್ಲಿ ಮುಗಿಸಿದ್ದೆ. ನಂತರ 10ನೇ ತರಗತಿ ವಿದ್ಯಾಭ್ಯಾಸ ಕಮಲಶಿಲೆ ಪ್ರೌಢಶಾಲೆಯಲ್ಲಿ ಮಾಡಿದ್ದೆ ನಾನು. ಅಲ್ಲಿ ಹೇಗೆ ಕೇಳಿದ್ರೆ ಯಕ್ಷಗಾನಕ್ಕೆಲ್ಲ ಹೋಗ್ಲಿಕ್ಕಿಲ್ಲ ಅವರಿಗೆ. ಇಂಟ್ರೆಸ್ಟ್ ಉಂಟು, ನೋಡ್ಬೋದು, ಆದರೆ ಹೋಗ್ಲಿಕ್ಕಿಲ್ಲ ಅಲ್ಲಿ. ಆದ್ರೂ ನಾ ಬಿಡ್ತಿರ್ಲಿಲ್ಲ. ಬೆಳಗ್ಗೆ ಅವರಿಗೆ ಯಕ್ಷಗಾನ ನೋಡುದೆ. ಅಲ್ಲಿ ಹೇಗೆ ಕೇಳಿದ್ರೆ ಸ್ವಲ್ಪ ಯಕ್ಷಗಾನಕ್ಕೆಲ್ಲ ಅಂತ ಹೇಳಿದ್ರೆ
ಎಕ್ಸಾಮ್ ಟೈಮಿಗೆ ಮನೆ ಹೋಗ್ಲಿಕ್ಕಿಲ್ಲ, ಅಲ್ಲೇ ಉಳಿಬೇಕು, ಶಾಲೆಯಲ್ಲೇ ಉಳಿದು ಓದ್ಬೇಕು. ಅದೊಂದು ಕಾರಣಕ್ಕೋಸ್ಕರ ಅಲ್ಲೇ ಉಳಿದು ಓದ್ತಾ ಇತ್ತು ಬಿಟ್ರೆ, ಇಲ್ದಿದ್ರೆ ಆ ದಿವಸವೂ ನಾವು ಯಕ್ಷಗಾನಕ್ಕೆ ಹೋಗ್ತಾನೆ ಇರ್ತಿತ್ತು ನಾವು. ನಂತರ SLC ಒಂದು ಟೈಮ್ ಯಕ್ಷಗಾನಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ನೋಡ್ಲಿಕ್ಕಲ್ಲ. PUC ನಂತರ ಜೂನಿಯರ್ ಕಾಲೇಜ್ನಲ್ಲಿ ಕುಂದಾಪುರ. ಆ ಟೈಮಲ್ಲಿ ಸೇಮ್ ಯಕ್ಷಗಾನಕ್ಕೆ ಹೋಗೋದು, ಕ್ಲಾಸಿಗೆ ಬಂದು ನಿದ್ದೆ ಮಾಡೋದು, ಯಕ್ಷಗಾನಕ್ಕೆ ಹೋಗೋದು, ಕ್ಲಾಸಿಗೆ ಬಂದು ನಿದ್ದೆ ಮಾಡೋದು. ನಮಗೊಬ್ಬರು ಪವಿತ್ರ ಮೇಡಮ್ ಅಂತ ಕ್ಲಾಸ್ ಟೀಚರ್ ಇದ್ರು. ಎಲ್ಲರನ್ನ ಎಪ್ಸಿ ಬೈಯೋದವ್ರು, ಯಾಕಪ್ಪ ನಿದ್ರೆ ಮಾಡ್ತೀನಿ, ನನಗೆ ಒಂದು ಎಪ್ಸೋದಿಲ್ಲ. ಯಾಕೆ ಕೇಳಿದ್ರೆ ನಾ ಯಕ್ಷಗಾನಕ್ಕೆ ಹೋಗ್ತೀನಿ ಅಂತ ಗೊತ್ತಿತ್ತ. ಹಾಗಾಗಿ ಅವರು ಹೊರಗಡೆ ಕರೆದು ಹೇಳೋದು, ನೀನು ಹೋಗ್ಲಿಕ್ಕೆ ಅಂತೂ ಹೋಗ್ತಿ ಮರೆ, ಕ್ಲಾಸಲ್ಲಿ ನಿದ್ದೆ ಮಾಡಿದ್ರೆ ನಿನಗೆ ಬೈಲಿಕ್ಕೂ ಇಲ್ಲ, ನನಗೆ ಇನ್ನೊಬ್ರಿಗೆ ಹೇಳಲಿಕ್ಕೂ ಇಲ್ಲ ಅಂತ ಹೇಳೋದು. ಇಲ್ಲ ಮೇಡಮ್, ಯಕ್ಷಗಾನಕ್ಕೆ ಹೋಗೋದು ನಿದ್ದೆ ಸಾಕಾಗೋದಿಲ್ಲ, ಇನ್ನು ಮಾಡೋದಿಲ್ಲ ಮೇಡಮ್ ಅಂತ ಹೇಳೋದು. ಸರಿ ಅಂತ ಸುಮ್ಮನೆ ಇರೋದು. PUCಲಿ ಹೋಗ್ತಿರುವಂಥ ಸಂದರ್ಭ ಕಮಲಶಿಲೆ ಮಾಡೋಕ್ಕೆ ನನಗೊಂದು ಅವಕಾಶ ಸಿಕ್ತು. ಹೀಗೆ ಮಧ್ಯೆ ವೇಷಕ್ಕೆ ಬಂದು ಹೋಗಿ, ನೀನು ಕಾಲೇಜಿಗೆ ಹೋಗ್ತಾ ಇದ್ದಿಲ್ಲ ಅಂತ. ಸರಿ, ನಾನು ಬಂದು ಹೋಗ್ತೀನಿ ಅಂತ ಹೇಳಿದೆ. ಹಾಗೆ ಬಂದು ಹೋಗ್ತಾ ನನ್ನ PUC 2 ವರ್ಷದ ಎಜುಕೇಷನ್ ಮುಗೀತು. ಆವಾಗ ನಾನು ಬಾಲಗೋಪಾಲ ಒಡ್ಡುವಾಗಲ ಮಾಡ್ತಾ ಇದ್ದೆ. ಆ ನಂತರ ಏನಾಯ್ತು ಕೇಳಿದರೆ, ಹಾಗಂತಾದರೆ PUC ಆಯ್ತಲ್ಲ, ಮೇಳಕ್ಕೆ ಹೋಗಿ ಬಿಡ್ತೇನೆ ಅಂತ ಹೇಳಿ ಡಿಗ್ರಿ ಟೈಮಲ್ಲೇ ಮೇಳಕ್ಕೆ ಸೇರಿಬಿಟ್ಟೆ. ಡಿಗ್ರಿ ಕಂಪ್ಲೀಟ್ ಆಗುವವರೆಗೂ ಮೇಳದಲ್ಲೇ ಇದ್ದೆ 3 ವರ್ಷ. ಇದೀಗ 4ನೇ ವರ್ಷ ಡಿಗ್ರಿ ಕಂಪ್ಲೀಟ್ ಆಗಿ ಮತ್ತೆ ಮೇಳದಲ್ಲೇ ಇದ್ದೇನೆ. ನಮಗೆ ಯಕ್ಷಗಾನದಲ್ಲಿ ತುಂಬ ಹೆಲ್ಪ್ ಮಾಡಿದವರು ಯಾರು ಕೇಳಿದರೆ, ಮ್ಯಾನೇಜರ್ ಆದಂತಹ ಸಾವಡ ಗೋಪಾಲಣ್ಣ ಅಂತವರು. ಯಾವ ವೇಷವನ್ನೇ ಆಗಲಿ ಅವ ಪೈ ಮಾಡ್ತಾನೆ, ಅವನಿಗೆ ಹಾಕಿ ಅಂತ ಹೇಳೋದು. ಆ ಕಾರಣಕ್ಕಾಗಿ ಅವರು ಕೊಟ್ಟಂಥ ಅವಕಾಶದಿಂದ ಎಲ್ಲ ವೇಷಗಳನ್ನು ಮಾಡಿದ್ದೇನೆ. ಮತ್ತೆ ಹೆನ್ನಬೇಲಿ ವಿಶ್ವಣ್ಣ ಅವರು ತುಂಬಾ ಸಪೋರ್ಟಿವ್ ಅಂತ ಹೇಳಿದ್ರೆ, ಯಾವ ವೇಷವನ್ನು ಹೇಗೆ ಕೇಳಲಿ ಹೇಳಿಕೊಡ್ತಾರೆ. ಮತ್ತೆ ಯಾವ ವೇಷವನ್ನೇ ಆಗಲಿ ನೀವು ಮಾಡಿ ನಿಮ್ಮ ಹತ್ರ ಆಗ್ತದೆ ಎನ್ನುವ ಹಾಗೆ ಒಂದು ಆಸಕ್ತಿ ತುಂಬುವುದು. ಇನ್ನು ಹೇಳಿಕೊಡ್ಲಿಕ್ಕೆ ಯಾರು ಕೇಳಿದ್ರೆ, ನಮ್ಮ ಮೇಳದಲ್ಲಿ ಸುನೀಲ್ ಹೊಲಾಡ್ ಅಂತ ಇದ್ದಾರೆ, ತಾಳಮದ್ದಲೆ ಆಟಗಾರರು, ಅದ್ಭುತ ಮಾತುಗಾರಿಕೆಯಲ್ಲಿ ತುಂಬಾ ಹೆಸರು ಮಾಡಿದವರು ಈಗಾಗಲೇ ಅವರು. ನಮಗೂ ಹಾಗೆ ಒಳ್ಳೆ ರೀತಿಗೆ ಎಲ್ಲ ಹೇಳಿಕೊಟ್ಟು ವೇಷವನ್ನೆಲ್ಲ ಮಾಡಿಸುವುದು. ಹಾಗೆ ಒಂದು ದಿವಸ ಏನಾಯ್ತು ಕೇಳಿದ್ರೆ, ಮೊನ್ನೆ ಆದಂತಹ ಒಂದು ಘಟನೆ. ನಾವು ಯಾವುದೋ ಒಂದು ನಿರೀಕ್ಷೆ ಇಲ್ಲದೆ ಯಕ್ಷಗಾನಕ್ಕೆ ಹೋದದ್ದು. ಅಲ್ಲಿ ನೋಡುವಾಗ ಕರ್ಣಪರ್ವ ಪ್ರಸಂಗದಲ್ಲಿ ನಿನ್ನದು ಕೃಷ್ಣ ಮರೆ ನೀ ಮಾಡು ಅಂತ ಹೇಳಿದ್ರು. ಅದರ ತಲೆ ಬಿಡ ನನಗೆ ಗೊತ್ತಿಲ್ಲ, ಒಂದು ರೀತಿ ನನಗೆ ತಲೆ ವಿಷಯ ಆಯ್ತು, ಇದು ಎಂಥದ್ದು ಮಾಡೋದು ಈಗ, ಕೃಷ್ಣ ಅಂತ ಹೇಳಿದ್ರೆ ದೊಡ್ಡ ವೇಷ ಅದು. ನಿಜವಾಗಿ ಯಾರ್ಯಾರೋ ಮಾಡುವಂಥ ವೇಷವನ್ನು ನಾವು ಮಾಡ್ಲಿಕ್ಕೆ ಆಗ್ತದೆ ಇನ್ನು ಹಾಗೆ. ಆಮೇಲೆ ಹೆನ್ನಬೇಲಿ ವಿಶ್ವಣ್ಣ, ಆ ನಂತರ ಸುನಿಲ್ ಅಣ್ಣ ಅವರೆಲ್ಲ ಹೇಳಿಕೊಟ್ಟು, ನನ್ನ ಎದುರಿಗೆ ನೀ ಅಂತ ತಲೆ ಬಿಸಿ ಮಾಡೋದು ಬೇಡ, ಹೇಳಿಕೊಡ್ತೇನೆ ಅಂತ ಹೇಳಿದರು. ಆಮೇಲೆ ಕಿರಡಿ ಪಕ್ಕಣದ್ದು ಅರ್ಜುನ, ನನ್ನದು ಕೃಷ್ಣ. ಹೀಗೆ ಒಂದು ಆಟ ಆವತ್ತಿನ ಮುಗೀತು. ಹೀಗೆ ಮಾಡಿ ಯಕ್ಷಗಾನ ಜೀವನ ಎನ್ನುವಂತ ಸ್ಟಾರ್ಟ್ ಆಯಿತು. ಓಕೆ, ಯಕ್ಷಗಾನ ಪಯಣಕ್ಕೆ ನೀವು ಹೋಗಬೇಕು ಅಂತ ಆರಂಭದಲ್ಲಿ ತಾಯಿ ಹತ್ರ ಎಲ್ಲ ಹೇಳ್ತಾ ಇದ್ರಿ, ಅವರೇ ನಿಮಗೆ ಗೆಜ್ಜೆ ಕಟ್ಟಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ರು ಅಂತ ಹೇಳಿದ್ರಿ. ಆದರೆ ಒಂದು ಅಂತ ಕೇಳಿದ್ರೆ, ತಾಯಿಗೆ ನನ್ನ ಬಗ್ಗೆ ಫುಲ್ ಅಫೆನ್ಸ್ ಇತ್ತು. ಯಾಕೆಂದ್ರೆ ಯಕ್ಷಗಾನ ಅಂತ ಹೇಳಿದ್ರೆ ಆಗೋದೇ ಇಲ್ಲ ತಾಯಿಗೆ. ಯಕ್ಷಗಾನ ನೋಡ್ತಾರೆ ಎಲ್ಲ ಓಕೆ, ಯಕ್ಷಗಾನದಲ್ಲಿ ಫ್ಯೂಚರ್ ಇಲ್ಲ, ಯಕ್ಷಗಾನಕ್ಕೆ ಹೋಗೋದು ಬೇಡ, ಯಕ್ಷಗಾನಕ್ಕೆ ಹೋದ್ರೆ ಮುಂದೆ ಸಮಸ್ಯೆ ಆಗ್ತದೆ, ಎಜುಕೇಶನ್ ಹಾಳಾಗ್ತದೆ, ಮತ್ತೆ ಜಾಬ್ ಇರುವುದಿಲ್ಲ, ಎಲ್ಲ ಹೆಸರು ಇರುವುದಿಲ್ಲ ಹಾಗೆ ಅಂತ. ಆದ್ರೆ ನನಗೊಂದು ಇದು ಚಟ ಹೇಗೆ ಕೇಳಿದ್ರೆ, ನಾನು ಯಕ್ಷಗಾನಕ್ಕೆ ಹೋಗಿ ಹೆಸರು ಮಾಡ್ತೇನೆ, ಹಾಗೆ ಜಾಬಿಗೆ ಹೋಗ್ಬೇಕನ್ನೋ ಹಾಗಿದ್ರೆ ನಾನು ಜಾಬಿಗೂ ಹೋಗಿ ಯಕ್ಷಗಾನಕ್ಕೆ ಹೋಗ್ತೇನೆ, ಕಾಲೇಜ್ ಅಂತೂ ಹಾಗೆ ಮಾಡಿದ್ದೇನೆ, ಜಾಬ್ ಹೋಗಿ ಯಕ್ಷಗಾನ ಹೋಗ್ತೇನೆ ಅನ್ನೋ ಹಾಗೆ ಹೇಳಿ ಯಕ್ಷಗಾನಕ್ಕೆ ಬಂದದ್ದು. ಮೊದಲಿಗೆ ಒಂದು 2 ವರ್ಷ ಹೋಗ್ತೇನೆ ಅಮ್ಮ, 2 ವರ್ಷ ಹೋಗಿ ನನ್ನ ಎಜುಕೇಶನ್ ಹೇಗಾದ್ರೂ ಮುಗಿಸ್ಕೊಳ್ತೇನೆ, ಆಮೇಲೆ ಜಾಬಿಗೆ ಹೋಗ್ತೇನೆ ಅಂತ ಹೇಳಿದೆ. 2 ವರ್ಷ ಮೇಳಕ್ಕೆ ಬಂದೆ. 2 ವರ್ಷ ಆದ್ಮೇಲೆ ಮತ್ತೆ ಕೇಳಿಲ್ಲ ಅಮ್ಮ, 2 ವರ್ಷ ಆಗ್ಲಿಲ್ವ ಇನ್ನು ನೀ ಎಂತಕ್ಕೆ ಇನ್ನು ಮೇಳಕ್ಕೆ ಹೋಗುದು ಅಂತ. ಇಲ್ಲ ಅಮ್ಮ, 2 ವರ್ಷ ಆಯ್ತಲ್ಲ, ಈಗ ಒಂದು ಸ್ವಲ್ಪ ವೇಷ ಎಲ್ಲ ಮಾಡ್ತಾ ಇದ್ದೀನಿ, ಇನ್ನೊಂದು 2 ವರ್ಷ ಮಾಡಿ ಬಿಡ್ತೇನೆ ಅಂತ. ಈಗ ಒಂದು ಸ್ವಲ್ಪ ಅಂದ್ರೆ ಎಲ್ಲರೂ ನನ್ನನ್ನು ಗುರುತಿಸುವ ಕಾರಣ ಅಮ್ಮನಿಗೂ ಸ್ವಲ್ಪ ಖುಷಿ ಉಂಟು ನಾ ಹೋದದಕ್ಕೆ. ಹಾಗೆ ಹೇಳಿ, ನೀವು ಅವರ ಪರಿಚಯವನ್ನು ಮಾಡ್ಕೊಳ್ಬೇಕು, ಹೇಳಿ. ನನ್ನ ತಂದೆ ಶ್ರೀಕಾಂತ್ ಪೈ ಅಂತ ಸಿದ್ದಾಪುರದಲ್ಲಿ, ಅವರು ಡ್ರೈವಿಂಗ್ ಮಾಡ್ತಾ ಇದ್ದವರು, ಬಸ್ ಶ್ರೀದುರ್ಗಾಂಬ ಹಾಗೂ ಎಲ್ಲ ಗಾಡಿಗಳಿಗೆ ಡ್ರೈವಿಂಗ್ ಎಲ್ಲ ಹೋಗ್ತಾ ಇದ್ದವರು. ಇನ್ನು ಮತ್ತೆ ಯಕ್ಷಗಾನದ ಪ್ರಚಾರಗಳಿಗೆಲ್ಲ ಹೋಗ್ತಾ ಇದ್ರು ಅವರು, ಅನೌನ್ಸ್ಮೆಂಟಿಗೆಲ್ಲ. ಆಲ್ಮೋಸ್ಟ್ ಸಿದ್ದಾಪುರದಲ್ಲಿ ಯಾವ ಕಾರ್ಯಕ್ರಮ ಇದ್ರು ಕೂಡ ಅನೌನ್ಸ್ಮೆಂಟಿಗೆಲ್ಲ ಹೋಗ್ತಾ ಇದ್ದವರು. ಇನ್ನು ತಾಯಿ ಜಾನಕಿ ಅಂತ, ಕಮಲೇಶಿಲೆ ಅವರ ಮನೆ, ಅಪ್ಪನದ್ದು ಸಿದ್ದಾಪುರ ಪೇಟೆಯಲ್ಲಿ ಮನೆ. ನೀವು ಎಷ್ಟು ಮಕ್ಕಳು? ನಾವಿಬ್ರು, ಅಣ್ಣ ಮತ್ತೆ ತಮ್ಮ ಇಬ್ರು ಇದ್ದೇವೆ. ಅಣ್ಣ ಅವ್ರದ್ದು ಕೂಡ ಡ್ರೈವರ್, ಗುರುರಾಜ್ ಅಂತ. ಅವರಿಗೆ ಏನಾದ್ರು ಯಕ್ಷಗಾನದ ಆಸಕ್ತಿ? ಇಲ್ಲ, ನಮ್ಮ ಮನೆಯಲ್ಲಿ ಯಕ್ಷಗಾನದ ಆಸಕ್ತಿ ಯಾರಿಗೂ ಇಲ್ಲ, ನನಗೆ ಸ್ವಲ್ಪ ಜಾಸ್ತಿ. ಇನ್ನು ಬಂಧು ಬಾಂಧವರು ಅಥವಾ ಗೆಳೆಯ ವರ್ಗದವರು ಇದಕ್ಕೆ ಹೋಗ್ತೇನೆ ಅಂತ ಹೇಳೋ ಸಂದರ್ಭಕ್ಕೆ ಅವ್ರದ್ದು ಏನಾದ್ರು ಸಪೋರ್ಟಿವ್ ಅಥವಾ ವಿರೋಧ ಆ ರೀತಿ ಏನಾದ್ರು? ಸ್ಪೋರ್ಟಿವ್ ಅನ್ನೋಕ್ಕಿಂತ ಯಕ್ಷಗಾನ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಈಗ ಯಕ್ಷಗಾನ ಯಾಕೆ ಮರೆ, ಅದರಿಂದ ಭವಿಷ್ಯ ಇಲ್ಲ ಹಾಗೆ ಈಗ ಎಲ್ಲರೂ ಕೂಡ ಆಡುವುದು. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಯಕ್ಷಗಾನದಿಂದ ಭವಿಷ್ಯ ಉಂಟು ಎನ್ನುವ ಹಾಗೆ. ಈಗ ನಾವು ಹೊರಗಡೆ ಒಂದು ಜಾಬಿಗೆ ಹೋಗ್ತೇವೆ ಅಂತ ಆದ್ರೆ, ಒಂದು ಆಫೀಸ್ನಲ್ಲಿರುವಂತಹ ಒಂದು ಅಟೆಂಡರ್ಸ್ ಯಾರಿರ್ತಾರೆ ಅವರಿಗೆ, ವರ್ಕರ್ಸ್ ಯಾರಿರ್ತಾರೆ ಅವರಿಗೆ, ಹೊಸವರಿಗೆ ಮಾತ್ರ ಗೊತ್ತಿರ್ತದೆ. ಅದೇ ಯಕ್ಷಗಾನಕ್ಕೆ ಹೋಗೋದ್ರಿಂದ ನಮ್ಗೆ ಆದಾಯವೂ ಉಂಟು, ಒಂದು ಜನಗಳು ನಮ್ಮನ್ನು ಎಲ್ಲಿಯೇ ಹೋದ್ರು ಕೂಡ ನಮ್ಮನ್ನು ಗುರುತಿಸ್ತಾರೆ, ಇಂಥವರೊಬ್ರು ಬಂದಿದ್ದಾರೆ ಎನ್ನುವ ಹಾಗೆ.
ಆ ಲೆಕ್ಕದಲ್ಲಿ ನಾವು ಸಾರ್ಥಕ ಜೀವನ ಎನ್ನುವಾಗ ನಾವು ಅಂದ್ಕೊಳ್ಬಹುದು ಯಕ್ಷಗಾನದಿಂದ. ನನಗದು ಸಂತೋಷ ಉಂಟು. ಯಾರು ಹೇಳಿದ್ರು ಕೂಡ ನಾ ಕೇಳಲಿಲ್ಲ. ಒನ್ ಟೈಮ್ ಹೋಗ್ಬೇಕೆನ್ನುವ ನಿರ್ಧಾರ ಮಾಡಿ ಹೋಗಿ ಬಿಟ್ಟದ್ದು. ಈಗ ಆರಂಭದಲ್ಲಿ ಚೋನಮನೆ ಮೇಳದಲ್ಲಿ ಗೆಜ್ಜೆಯನ್ನು ಕಟ್ಟಿದ್ರೆ, ಹೌದು. ನಂತರ ಕಮಲಶಿಲೆಗೆ ಮೇಳಕ್ಕೆ ಹೋಗ್ತಾ ಇದ್ರೆ, ಈಗ ನೀವು ಪರ್ಮನೆಂಟ್ ಆಗಿ ಅದೇ ಮೇಳದಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದೀರಿ. ಹೌದು. ಇದಲ್ಲದೆ ಬೇರೆ ಕಡೆ ಎಲ್ಲಾದರೂ ಯಕ್ಷಗಾನವನ್ನು ಮಾಡಿರುವಂಥದ್ದು? ಹಾ, ಮಾಡಿದ್ದೇನೆ. ತುಂಬಾ ಕಡೆ ಅಂತ ಹೇಳಿದ್ರೆ ಹೊರಗಡೆ ಆಟಕ್ಕೆಲ್ಲ ತುಂಬಾ ಹೋಗ್ತಾ ಇದ್ದೇನೆ. ಉತ್ತರ ಕನ್ನಡ ಸೈಡ್ ನಮ್ಗೆ ತುಂಬಾ ಆಟಗಳು ಸಿಗ್ತಾ ಉಂಟು. ಆಟಗಳಿಗೆಲ್ಲ ಹೋಗ್ತಾ ಇದ್ದೇನೆ. ಅದು ಯಾರ ಟೀಮು, ಹೇಗೆ? ಅದು ನನಗೆ ಹೆಚ್ಚಾಗಿ ಅಲ್ಲಿ ಆಟಕ್ಕೆಲ್ಲ ಹೇಳೋದು ಯಾರು ಕೇಳಿದ್ರೆ, ಒಂದು ಕಾಸರಗೋಡು ಹಾಸ್ಯಗಾರರು, ಇನ್ನೊಂದು ಚಂದ್ರಹಾಸ್ಗೌಡ ಹೊಸಪಟ್ನ, ಅವ್ರು ತುಂಬಾ ಆಟಕ್ಕೆ ಹೇಳ್ತಾರೆ. ಅವ್ರದ್ದು ಬಹುತೇಕ ಆಟಕ್ಕೆ ಹೋಗಿದ್ದೇನೆ. ಈಗ ಮತ್ತೆ ಆಟಗಳು ಉಂಟು, ಅಲ್ಲಿಗೆ ಹೋಗ್ಬೇಕು. ನಮ್ಗೆ ಅಂದ್ರೆ ಮೇಳ ಟೈಮಲ್ಲೆಲ್ಲ ಹೋಗ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಇಲ್ಲೂ ಇರ್ಬೇಕು ಅಲ್ಲೂ ಇರ್ಬೇಕಂತ ಹೇಳ್ತಾರಲ್ಲ, ದೂರ ಆದಾಗೆಲ್ಲ ಮೇಂಟೈನ್ ಮಾಡೋದು ಕಷ್ಟ ಅಂತ. ಹೌದು ಹೌದು. ಅಂದ್ರೆ ಯಾವ್ಯಾವ ಪಾತ್ರಗಳು? ನಾನು ಈಗ ಮಾಡಿದ ಪಾತ್ರಗಳು ಯಾವುದಕ್ಕೆ, ಅಭಿಮನ್ಯು ಕಳೆದ ಅಭಿಮನ್ಯು ಮಾಡಿದ್ದೇನೆ. ರಾಜ ರುದ್ರಗೋಪ ಪ್ರಸಂಗದ ರುದ್ರಗೋಪ ಮಾಡಿದ್ದೇನೆ. ಇನ್ನು ಪಾಪಣ್ಣ ವಿಜಯ ಚಂದ್ರಸೇನ ಮಾಡಿದ್ದೇನೆ. ದೇವಿ ಮಹಾತ್ಮೆಯಲ್ಲಿ ಈಶ್ವರ ಮಾಡಿದ್ದೇನೆ. ಬ್ರಹ್ಮ ಮಾಡಿದ್ದೇನೆ. ವಿಷ್ಣು ಮಾಡಿದ್ದೇನೆ. ಚಂಡಮುಂಡರು ಮಾಡ್ತೇನೆ. ಸುಪಾರ್ಶ್ವಕ ಮಾಡ್ತೇನೆ. ಇನ್ನು ಬಹುತೇಕ ವಿಷಯವನ್ನೆಲ್ಲ ಕರ್ಣಪರ್ವದ ಕೃಷ್ಣ ಮಾಡಿದ್ದೇನೆ. ಮತ್ತೆ ಅನೇಕ ಪ್ರಸಂಗಗಳಲ್ಲಿ ಎಲ್ಲ ವಿಷಯಗಳನ್ನು ಮಾಡಿದ್ದೇನೆ ಆಲ್ಮೋಸ್ಟ್. ಹೌದು. ಒಂದೇ ಮೇಳದಲ್ಲಿ ಹಾಗೆ ಮುಂದುವರಿಸುವಂತ ಯೋಚನೆ ಉಂಟಾ, ಅಥವಾ ಹಾಗಂತಲ್ಲ, ಒಂದು ಕಲಿಯುವ ಹಂತದಲ್ಲಿ ನಮಗೆ ಕಲೀಲಿಕ್ಕೆ ಎಲ್ಲಿ ಒಳ್ಳೇದುಂಟು ನಾವು ಆ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡೋದು ನಮಗೆ ಒಳ್ಳೇದಾಗಿ ಕಾಣ್ತದೆ. ಇಲ್ಲಿ ಸ್ವಲ್ಪ ಕಲೀಲಿಕ್ಕೆ ಒಂದು ಒಳ್ಳೇದಾಗಿ ಸ್ಥಳ ನಮಗೆ ಸಿಕ್ಕಿದೆ. ಯಾಕೆ ಕೇಳಿದ್ರೆ, ಮೇರು ಕಲಾವಿದರು ನಮ್ಮ ಮೇಳದಲ್ಲಿ ಇದ್ದಾರೆ. ಎಲ್ಲಾ ವಿಚಾರಗಳನ್ನು ತಿಳಿದಂತಹ ಕಲಾವಿದರು ಇದ್ದಾರೆ. ನಮಗೊಂದು ವಿಷಯಗಳು ಗೊತ್ತಾಗ್ಲಿಲ್ಲ ಅಂತ ಅವ್ರಲ್ಲಿ ಕೇಳಿದ್ರೆ ನಮ್ಗೆ ಉತ್ತರ ಸಿಗ್ತದೆ. ಅಷ್ಟು ಮಾತ್ರ ಅಲ್ಲ, ಅವರಲ್ಲಿ ಯಾವುದೇ ಒಂದು ಸಮಸ್ಯೆ ಇರಲಿ ಕೇಳಿದಾಗ, ಹೆನ್ನಬೈಲು ವಿಶ್ವಣ್ಣ ಆಗಿರಲಿ, ಸುನಿಲಣ್ಣ ಆಗಿರಲಿ, ನಮ್ಮ ಮೇಳದ ಶ್ರೀವೇಶದಲ್ಲಿರುವಂಥ ಪಂಜು ಅಣ್ಣ ಆಗಿರಲಿ, ಯಾರೇ ಆಗಲಿ, ಅದಕ್ಕೆ ಉತ್ತರವನ್ನು ಕೂಡಲೇ ನಮ್ಗೆ ಹೇಳಿಕೊಡ್ತಾರ. ಅದು ಸ್ವಲ್ಪ ಕಲೀಲಿಕ್ಕೆಲ್ಲ ನಮಗೆ ಇಂಟ್ರೆಸ್ಟ್. ನಾನು ಸಣ್ಣಕ್ಕಿರುವಂಥ ಸಂದರ್ಭ, ನನಗೆ ಮೇಳಕ್ಕೆ ಹೋಗ್ಲಿಲ್ಲ ನಾನು. ಆ ಸಂದರ್ಭ ನಿಮ್ಗೆ ಹೇಳ್ತಿದ್ದೆ, ಅಪರೂಪಕ್ಕೆ ಹೋಗಿ ಬರ್ತಾ ಇದ್ದೆ ಎನ್ನುವಾಗಿ ಮನೆಯಲ್ಲೇ ಇದ್ದೆ. ಒಂದು ದಿವಸ ಏನಾಯ್ತು ಕೇಳಿದ್ರೆ, ನಾರಾಯಣ ಶೆಟ್ಟರು ಗೊತ್ತುಂಟ ನಿಮಗೆ, ಕಮಲಶಿಲೆ ಮೇಳದ ಮ್ಯಾನೇಜರ್, ದಕ್ಷ ಯಜಮಾನರು ಎನ್ನುವ ಹಾಗೆ ಅವರನ್ನು ಕರೀತಾರೆ ಎಲ್ಲರೂ ಕೂಡ. ಸಂತೋಷ, ಅವ್ರ ಹೆಸರು ಹೇಳಲಿಕ್ಕೆ ನಮ್ಗೆ ಹೆದರಿ ಭಯ ಆಗ್ತದೆ ಒಮ್ಮೆ. ಅವ್ರು ಒಂದು ದಿವಸ ಏನಾಯ್ತು ಕೇಳಿದ್ರೆ, ಅವ್ರ ಮೇಳದಲ್ಲಿ ಬಾಲಗೋಪಾಲ ಮಾಡುವ ಹುಡುಗರು ಯಾರು ಇರಲಿಲ್ಲ. ನೇರ ಅವರದ್ದೊಂದು ಕಾರು ಉಂಟು, ತಕೊಂಡು ಸೀದಾ ನಮ್ಮ ಮನೆಗೆ ಬಂದರು. ಬಂದವರೇ, ಅವ ಪೈಯಲ್ಲಿದ್ದಾನೆ, ಅವ ವೇಷ ಮಾಡ್ತಾನಲ್ವಾ, ಬಾಲಗೋಪಾಲಕ್ಕೆ ಜನ ಇಲ್ಲ, ಇವತ್ತೊಂದು ಕರ್ಕೊಂಡು ಹೋಗ್ತೇನೆ ಅವನಂದ್ರು. ಕಳಿಸಿಕೊಟ್ರು ಅಮ್ಮ. ಹೋದೆ, ವೇಷ ಮಾಡ್ಕೊಳ್ಳಿ, ಹಿಂಗೆ ಬರುವುದೇ ಇಲ್ಲ, ಎಂಥದ್ದು ಬರುವುದಿಲ್ಲ. ಆಮೇಲೆ ಏನು ಮಾಡೋದು, ಎಡಮಗ್ಗಿ ಕೇಶವಾಚಾರ್ಯರು ಅನ್ಕ ಇದ್ರು. ಅವರು ಆ ಹುಡುಗನಿಗೆ ನಾನು ವೇಷ ಮಾಡಿ ಬಿಡ್ತೇನೆ ಎನ್ನುವ ಹೇಳಿದ್ರು. ಅವರು ವೇಷ ಮಾಡಿ ಬಿಟ್ರು. ಹೋಗಿ ಬಂದೆ. ನನಗೆ ಎಂಥದ್ದು ಗೊತ್ತಿಲ್ಲ ಆ ಟೈಮ್. ಅಂದರೆ ಕುಣಿಲಿಕ್ಕೂ ಬರ್ತದೆ, ಬಟ್ ಯಕ್ಷಗಾನದ ನಡೆ ಗೊತ್ತಿಲ್ಲ, ರಂಗಸ್ಥಳದ ನಡೆ. ನಾವು ಸಂಘದಲ್ಲಿ ಕಲ್ತದ್ದಷ್ಟೇ. ಮತ್ತೆ ಒಂದು 4-5 ದಿವಸ ಆ ಹುಡುಗ ಇಲ್ಲ, ನೀ ಕೈಯಮ್ಮು ಬಾ ಅಂತ ಹೇಳಿದ್ರು. ಸರಿ ಎನ್ನುವ ಹೋದೆ. ನಾನು ಕೈಯಮ್ಮು ಹೋಗುವಾಗ ಕೇಶವಾಚಾರ್ಯ ಎಡಮೋಗಿ ಇದ್ದಾರಲ್ಲ, ಅವರೇ ನನ್ನ ಬಸ್ ಚಾರ್ಜನ್ನು ಹಾಕಿ ಅವರೇ ನನಗೆ ಯಕ್ಷಗಾನ ಕರ್ಕೊಂಡು ಹೋಗ್ತಾ ಇದ್ದವರು. ಅವರೇ ನನಗೆ ಮೇಕಪ್ ಮಾಡ್ತಾ ಇದ್ದವರು. ನನ್ನ ಬಣ್ಣದ ಗುರು ಯಾರು ಕೇಳಿದ್ರೆ ಎಡಮೋಗಿ ಕೇಶವಾಚಾರ್ಯ ಅಂತಲೇ ಹೇಳ್ಬೋದು. ಇನ್ನು ಯಕ್ಷಗಾನ ಕಮಲಶಿಲೆ ಮೇಳಕ್ಕೆ ಬರ್ಲಿಕ್ಕೆ ಕಾರಣ ಯಾರು ಕೇಳಿದ್ರೆ ನಾರಾಯಣ ಶೆಟ್ರು, ಮ್ಯಾನೇಜರ್. ಆ ನಂತರದಲ್ಲಿ 1 ವಾರ ಅಲ್ಲಾಯಿತು. ಅಲ್ಲಾದ ನಂತರ ಕಮಲಶಿಲೆ ಬಿ ಮೇಳದಲ್ಲಿ ಕರೆ ಬಂತು. ಅಂದ್ರೆ ಒಬ್ಬ 2 ಮಾಡಿದ್ರಲ್ಲ, 2 ಮಾಡಿದ್ರ. 2 ಮಾಡಿದ ನಂತರ ಅಲ್ಲಿ ಬಾಲಗೋಪಾಲಕ್ಕೆ ಯಾರು ಇರಲಿಲ್ಲ. ಸುರೇಶ್ ಅಣ್ಣ ಅಂತ ಒಬ್ರು ಮೂಡ್ಬಗ್ಗೆ ಅವರಿದ್ರು. ಅವರು ಇಡೀ ಜ್ವರ ಬಂದು ಡೆತ್ ಆದ್ರು. ಅವರು ಹಾಸ್ಯಗಾರ, ಬಾಲಗೋಪಾಲ ಎಲ್ಲ ಮಾಡ್ತಿದ್ರು. ಅವ್ರು ಬಾಲಗೋಪಾಲ ಮಾಡಿ ಹಾಸ್ಯಗಾರರಾಗಿದ್ರು ಮೇಳದಲ್ಲಿ. ಅವ್ರು ಏನ್ ಮಾಡಿದ್ರು, ನನಗೆ 2 ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ ಪುಣ್ಯಾತ್ಮ, ನಾವು ವೇಷ ಮಾಡಿ ಬಿಡ್ತೇನೆ ನಿನಗೆ, ನಮ್ಮ ಮೇಳದ ಬಾ, ಇಲ್ಲಿ ಜನ ಇದ್ದಾರಲ್ಲ ಎ ಸೆಟ್ಟರ್ ಅಂತ. ಸರಿ, ನೀವು ಕರ್ಕೊಂಡು ಹೋಗೋದಾದ್ರೆ ನಾ ಬರ್ತೀನಿ ಅಂತ ಹೇಳಿದೆ. ಹೋದೆ, ವೇಷ ಮಾಡಿ ಬಿಟ್ರು. ವೇಷ ಮಾಡ್ಕೊಳ್ತಾ ಇದ್ದೆ. ಆ ಟೈಮಿಂದ ಸ್ವಲ್ಪ ಗೋಪಾಲಣ್ಣ ಅವರಿಗೆ ನಾನು ಪರಿಚಯ ಆದದ್ದು. ಆ ಟೈಮ್ ಏನಾಯ್ತು ಕೇಳಿದ್ರೆ, ಒಂದು 4 ತಿಂಗಳು ತಿರುಗಾಟ, ಹೀಗೆ ಹಾಗೆ ಹೀಗೆ ಅಂದರೆ 1 ದಿವಸ ಹೋದ್ರೆ 2 ದಿವಸ ಹೋಗೋದಿಲ್ಲ, ಆ ಥರ ಎಲ್ಲ ಹೋಗಿ ವೇಷ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನನಗೊಂದು ಅವಕಾಶಗಳೆಲ್ಲ ಕೊಡ್ತಾ ಇದ್ರು, ಸಣ್ಣ ಪುಟ್ಟ ಅವಕಾಶಗಳು. ಆ ಸಂದರ್ಭದಲ್ಲೇ ನಾನು ಒಂದು ಸಂತೋಷದಿಂದ ವೇಷ ಮಾಡ್ತಾ ಇದ್ದೆ. ಹಾಗೆ ಟೈಮ್ ಆಯಿತು, ಮಾತ್ರ ಸಂಬಳ ಸಿಗಲಿಲ್ಲ ನನಗೆ 1 ರೂಪಾಯಿ ಆ ಟೈಮ್. ಯಾಕೆ ಕೇಳಿದರೆ, ಅಲ್ಲಿ ಸಮಸ್ಯೆ ನಂದು ಇತ್ತು. ಹೋಗುವಾಗ ಸಂಬಳ ಮಾತಾಡಲಿಲ್ಲ. ನನಗೆ ಯಾಕೆ ಕೇಳಿದ್ರೆ, ಯಕ್ಷಗಾನಕ್ಕೆ ಹೋಗೋದು ಒಂದೇ ಹುಚ್ಚು ಆದ ಕಾರಣ ನೇರ ಹೋಗಿಬಿಟ್ಟೆ. ನಾ ಕೇಳುವಾಗ, ನೀ ಸಂಬಳ ಅಂತ ಮಾತಾಡಲಿಲ್ಲ ಅಲ್ಲ, ನಾ ಇನ್ನು ಸಾವುಕಾರಿಗೆ ಹೇಳಲಿಕ್ಕೆ ಆಗುದಿಲ್ಲ ಮಾರೆ ಅಂತ ಹೇಳಿದ್ರು. ಸರಿ, ಹಾಗಾದ್ರೆ ಇಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದೆ. ವಾಪಸ್ ಬಂದೆ. ಮತ್ತೆ ನೆಕ್ಸ್ಟ್ 2ನೇ ವರ್ಷದ ಮೇಳ ತಿರುಗಾಟದಲ್ಲಿ ಅವರೇ ನನಗೆ ಕಾಲ್ ಮಾಡಿ, ನೀ ಬಾ ಇವತ್ತು ನಿನ್ಗೆ ಸಂಬಳ ಕೊಡ್ತೇನೆ ಏನು ಹಾಗೆ ಹೇಳ್ತಾ ಇದ್ರು. ಆ ಸಂದರ್ಭನ ಹೋಗುವಾಗ
ಅಪರೂಪಕ್ಕೆಲ್ಲ ಹೋಗ್ತಾ ಇದ್ದೆ ಒಂದೊಂದು ವೇಷಕ್ಕೆ ಅಂತ ಹೇಳಿ ಹೋಗು ದೇವಿ ಮಹಾತ್ಮೆಗೆಲ್ಲ ಇದ್ರೆ ಜನ ಸಾಕಾಗುದಿಲ್ಲ ಎನ್ನುವ ಕಾರಣಕ್ಕೆ ನನ್ನ ಕರಿತಾ ಇದ್ರು. ಹೋಗಿ ವೇಷ ಮಾಡುವಾಗ ನನಗೆ 200 ರೂಪಾಯಿ ಸಂಬಳ, 300 ರೂಪಾಯಿ ಸಂಬಳ. ನನಗೆ 200-300 ಅಂತ ಹೇಳಿದ್ರೆ ಖುಷಿ. ಯಾಕೆ ಹೇಳಿದ್ರೆ ಕಾಲೇಜ್ ನಾನು ಶಾಲೆಗೆ ಹೋಗ್ತಿದ್ದೆ, PUCಗೆ ಹೋಗುವಾಗ 200-300 ರೂಪಾಯಿ ನನಗೆ 2 ದಿವಸ ಖರ್ಚಿಗೆ ಆಗ್ತದಲ್ಲ, ತುಂಬಾ ಖುಷಿ ಆಗ್ತಾ ಇತ್ತು. ಆದ್ರೆ ಇದ್ದವರೆಲ್ಲ ಬೈತಾ ಇದ್ರು 200-300 ರೂಪಾಯಿ ಎಲ್ಲ ಸಂಬಳ, ಅದಕ್ಕೆ ಯಾಕೆ ಬರ್ತೀನಿ ನೀನು ಸುಮ್ಮನೆ ನಿದ್ದೆಗೆಟ್ಟು. ನನಗೆ ಅವ್ರು ಏನೇ ಹೇಳ್ಕೊಳ್ಳಿ, ನನಗೆ ಮಾತ್ರ ಯಕ್ಷಗಾನ ವೇಷ ಆಗದಾಗೂ ಆಯ್ತು, ಸಂಬಳವೂ ಸಿಕ್ತಲ್ಲ, ಸಂತೋಷದಿಂದ ಹೋಗ್ತಾ ಇದ್ದೆ. ಆಮೇಲೆ ಅದು ಅದೇ ರೀತಿಯಲ್ಲಿ ಮುಂದೆ ಹೋಗಿ 350 ರೂಪಾಯಿ ಮಾಡಿದ್ರು 3ನೇ ವರ್ಷಕ್ಕೆ. ಆಮೇಲೆ ನೀ ಮೇಳಕ್ಕೆ ಬಾ, ನಿನಗೆ ಹೀಗೆಲ್ಲ ಸಂಬಳ ಕೊಟ್ಟರು ಸುಮ್ಮನೆ ನಿನಗೂ ಪೂರೈಸೋದಿಲ್ಲ, ಮೇಳಕ್ಕೆ ಬಾ, ಅಗ್ರಿಮೆಂಟ್ ಮಾಡುವಂಥದ್ದು. ಆಮೇಲೆ ಅಗ್ರಿಮೆಂಟ್ ಆಯಿತು. ಅಗ್ರಿಮೆಂಟ್ ಆದ ವರ್ಷ ನಾನು ಬಾಲಗೋಪಾಲ ಕಲೆ ನೇರವಾಗಿ ಒಡ್ಡೋಲಗ. ಅಲ್ಲಿ ಮೇಳದಲ್ಲಿ ಹೇಗೆ ಕೇಳಿದ್ರೆ ಬಾಲಗೋಪಾಲ, ಒಡ್ಡೋಲಗ, ಆಮೇಲೆ ಕಿರೀಟ ವೇಷ, ಹಾಗೆ ಮುಂದೆ ಹೋಗ್ಬೇಕು. ನಾನು ಬಾಲಗೋಪಾಲ ಹೀಗೆ ಹೋಗಿ ಒಡ್ಡೋಲಗಕ್ಕೆ ನೇರ ಹೋದದ್ದು. ಆ ನಂತರ ಆ ವರ್ಷವೇ ಅವಕಾಶ ಎಲ್ಲ ಕೊಟ್ಟಿದ್ದಾರೆ ನನಗೆ. ಅದರ ನೆಕ್ಸ್ಟ್ ವರ್ಷ, ಅದು ಈ ವರ್ಷದಲ್ಲಂತೂ ತುಂಬಾ ವೇಷಗಳನ್ನೆಲ್ಲ ಮಾಡಿದ್ದೇನೆ, ಸಂತೋಷ ಉಂಟು ನನಗೆ ಕಮಲಶ್ರೀ ಮೇಳದಲ್ಲಿ. ಹಾಗಾಗಿ ಸ್ವಲ್ಪ ಎಲ್ಲರೂ ಗುರುತಿಸ್ತಾರೆ. ತುಂಬಾ ಒಂದು ಹೆಸರು ಬಂದ ವೇಷ ಯಾವ್ದು ಕೇಳಿದ್ರೆ ನನಗೆ ಇಂದ್ರಜಿತು ಕಾಗದ ಲಕ್ಷ್ಮಣ. ಅದು ಕೂಡ ಹೆನ್ನಬಾಯಿ ವಿಶ್ವಣ್ಣನವರಿಂದ ಅವರಿದ್ರಿಗೆ ಸ್ವಲ್ಪ ಮಾತಾಡಿ, ಅವರು ಹೇಗೆ ಕೇಳಿದ್ರೆ ಒಂದು ರೀತಿ ಸಾಗರ ಇದ್ದ ಹಾಗೆ, ನಾವಲ್ಲ ಅವರನ್ನು ಬಂದು ಸೇರುವಂತ ಒಂದು ಸಣ್ಣ ಸಣ್ಣ ಹೊಳೆಗಳು. ಹೌದು. ಆದ್ರೂ ಅವರೆದ್ರಿಗೆ ಒಂದು ವೇಷ ಮಾಡಿ ಅದರಿಂದ ನಾನು ಸ್ವಲ್ಪ ಮತ್ತು ಹೆಚ್ಚಿನ ಪ್ರಚಾರ ಎನ್ನುವಂತ ನನ್ನ ಪಾಲಿಗೆ ಸಿಕ್ತು. ಅದೊಂದು ಅವಕಾಶ ನನಗೆ ಸೃಷ್ಟಿ ಮಾಡಿ ಕೊಡ್ತಾ ಆ ವೇಷ. ಎಲ್ಲಿ ಹೋದ್ರು ಕೂಡ ಈಗ ಇಂದ್ರಜಿತ್ವೇ ಆಗ್ಬೇಕು ಎನ್ನುವಾಗ ಹೇಳುದು. ಹಾಗೆಲ್ಲ ಆಯ್ತು. ಸರಿ, ಆಗ್ಲಿ. ಅಂದ್ರೆ ತೃಪ್ತಿ, ಅಂದ್ರೆ ನಿಮ್ಗೆ ಅದ್ರಲ್ಲಿ ಬರ್ಬೇಕು ಎನ್ನುವಂತ ಆಸಕ್ತಿ ಇದೆ, ಮತ್ತೆ ಈಗ ಒಂದು ತೃಪ್ತಿಯ ಒಂದು ಹಂತವನ್ನು ತಾವು ತಲುಪಿದ್ದೀರಿ ಅಂತ ತಿಳ್ಕೊಂಡು ನಾವು ಮಾಡುವಂತ ಕಾರ್ಯ ಯಶಸ್ಸು ಕಾಣಬೇಕು ಅಂತ ಅದು ನಮ್ಗೆ ತೃಪ್ತಿ ಆಗ್ಬೇಕಂದ್ರೆ ಖಂಡಿತ ಅದು ಆಗಿದೆ ಅಂತ ತಿಳ್ಕೊಂಡು ನಿಮ್ಮ ಮಾತಿನಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಓಕೆ, ಈಗ ಸಾಮಾನ್ಯವಾಗಿ ಕಮಲಶಿಲೆ ಮೇಳ ಅಂತ ಹೇಳಿದ್ರೆ ಅಲ್ಲಿ ಪೌರಾಣಿಕ ಪ್ರಸಂಗಗಳೇ ಇರುವಂತದ್ದು. ನೀವು ಹೊಸ ಪ್ರಸಂಗಗಳಿಗೆ ಏನಾದರೂ ಪಾತ್ರಗಳನ್ನು ಮಾಡಿದ್ದು? ಹೊಸ ಪ್ರಸಂಗ ಅಂತ ಹೇಳಿದ್ರೆ ಈಗ ಅಲ್ಲಿ ಕಮಲಶಿಲೆಯಲ್ಲಿ ಒಂದು ಸಂಘದ ಆಟ ಎಲ್ಲ ಆಗ್ತದೆ, ಅವರದೆಲ್ಲ ಪ್ರತಿ ವರ್ಷ ಒಂದು ಹೊಸ ಪ್ರಸಂಗ ಬರೆದು ಅಲ್ಲೆಲ್ಲ ವೇಷ ಮಾಡೋದು. ಅಲ್ಲೆಲ್ಲ ವೇಷ ಮಾಡಿದ್ದೇನೆ. ಅದು ಎಂತ ಪ್ರಸಂಗ ಅಂತ ಹೇಳಿದ್ರೆ ನೆನಪಾಗುದಿಲ್ಲ, ಒಮ್ಮೊಮ್ಮೆ ಹೋಗಿ ಮಾಡಿದ್ದಲ್ವಾ, ಹಾಗಾಗಿ ಅವರದ್ದೊಂದು ಪ್ರಸಂಗದಲ್ಲೆಲ್ಲ ಮಾಡಿದ್ದೇನೆ. ಮತ್ತೆ ಹೊಸ ಪ್ರಸಂಗ ಇಲ್ಲಿ ಇವರದ್ದು ಮಳೆಗಾಲದ ಆಟದಲ್ಲಿ ಕೋಡಿ ವಿಶ್ವನಾಥ ಗಾಣಿಗರನ್ನು ಹಾಗೆ 2ನೇ ವೇಷಧಾರಿಗಳಿದ್ದಾರೆ ಮುಂದರ್ತಿ ಮೇಳದಲ್ಲಿ. ಅವರದ್ದೊಂದು ಸೆಟ್ ಉಂಟು. ಅವರ ಸೆಟ್ನಲ್ಲಿ ಆಗುವಂತಹ ಒಂದು ಪ್ರಸಂಗದಲ್ಲಿ, ರಂಗನಾಯಕ ಪ್ರಸಂಗದಲ್ಲಿ ಅವರದ್ದು ಆಗುವಂತಹ ಹೊಸ ಪ್ರಸಂಗಗಳಲ್ಲಿ ವೇಷ ಮಾಡಿದ್ದೇನೆ ಮಳೆಗಾಲದ ಆಟದಲ್ಲಿ. ಓಕೆ, ಮತ್ತೆ ನಿಮ್ಮ ಈ ಯಕ್ಷಗಾನದ ಈ ಪಯಣದಲ್ಲಿ ಯಾರನ್ನಾದ್ರೂ ಇನ್ನೂ ಅಷ್ಟು ನೆನಪು ಮಾಡ್ಕೊಳ್ಬೇಕು ಅಂತಲೇ ಯಾವ್ದಿದ್ರೆ, ನೀವು ಬಣ್ಣದವ್ರ ಬಗ್ಗೆ ಹೇಳಿದ್ರಿ, ಬಣ್ಣವನ್ನು ಮಾಡಿಕೊಟ್ರು. ಹೌದು, ಕೇಶವಾಚಾರ್ಯ. ಮತ್ತೆ ಬೇರೆ ಯಾರು ನಿಮ್ಮನ್ನ ತಿದ್ದಿ ತೀಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ವಿಶ್ವಣ್ಣ ಅಲ್ಲದೆ? ಇನ್ನು ಯಕ್ಷಗಾನಕ್ಕೆ ನಾನು ಬರುವರೆ ನನಗೆ ಮುಖ್ಯ ಕಾರಣ ಯಾರು ಕೇಳಿದ್ರೆ, ಒಂದು ಸಿದ್ದಾಪುರದಲ್ಲಿರುವಂತಹ ಮೂರ್ತಿ ಭಟ್ರು ಎನ್ನುವ ಹಾಗೆ. ಅವರು ಎಷ್ಟೋ ಜನ ಕಲಾವಿದರನ್ನ ಬೆಳೆಸಿ ಕಲಾವಿದರಿಗೋಸ್ಕರವಾಗಿ ಅವರ ಜೀವನವನ್ನು ಮುಡಿಪಾಗಿಟ್ಟವರು ಅಂತಲೇ ಹೇಳ್ಬೋದು. ಯಾಕೆ ಕೇಳಿದ್ರೆ ಹೆನ್ನಬಾಯಿ ವಿಶ್ವಣ್ಣ ಅವರು ಮೇಳಕ್ಕೆ ಬರ್ಲಿಕ್ಕೂ ಅವರೇ ಕಾರಣ. ಮತ್ತೆ ಅನೇಕ ಸಿದ್ದಾಪುರ ಪ್ರದೇಶದ ಪ್ರಾಂತ್ಯದಲ್ಲಿ ಕಲಾವಿದರು ಇರುವಂತಹವರು ಯಾರೇ ಕಮಲಶಿಲೆ ಮೇಳಕ್ಕೆ ಬಂದರೂ ಕೂಡ ಅದಕ್ಕೆ ಕಾರಣ ಯಾರು ಕೇಳಿದ್ರೆ ಮೂರ್ತಿ ಭಟ್ರಾಗಿರ್ತಾರೆ. ಮತ್ತೆ ಒಂದು ಕಾಲದಲ್ಲಿ ಮೂರ್ತಿ ಭಟ್ರ ಹೋಟ್ಲಲ್ಲಿ ಇಂಥವ್ರು ಕಲಾವಿದರು ನಮ್ಮ ಮೇಳಕ್ಕೆ ಬೇಕು ಎನ್ನುವ ಹಾಗೆ ನಿರ್ಧಾರ ಆಗ್ತಿತ್ತಂತೆ. ನಾವು ಕೇಳಿದ್ದು, ಸರಿ ನಮ್ಗೆ ಗೊತ್ತಿಲ್ಲ, ಆಗ್ತಿತ್ತು, ಇವರು ಬರ್ಬೇಕು ನಮ್ಮ ಮೇಳಕ್ಕೆ ಎನ್ನುವಾಗ ನಿರ್ಧಾರ ಆಗ್ತಾ ಇತ್ತು ಎನ್ನುವ ಹಾಗೆ ಒಂದು ಪ್ರಚಾರ ಉಂಟು. ಅಂತಹ ಒಂದು ಕ್ಷೇತ್ರ ಮೂರ್ತಿ ಭಟ್ರ ಹೋಟ್ಲ್ ಎನ್ನುವಂಥದ್ದು. ಅವರದ್ದು ಸಿದ್ದಾಪುರದಲ್ಲಿ ಹೋಟ್ಲು. ಅವರೊಬ್ಬರನ್ನ ನೆನಪು ಮಾಡ್ಕೊಳ್ಳೇಬೇಕು. ಯಾಕೆ ಕೇಳಿದ್ರೆ ನಾನು ಮೊದಲು ಬಬ್ರುವಾನ ವೇಷ ಮಾಡಿದ್ದೇನೆ ಎನ್ನುವಾಗ ಹೇಳಿದ್ನಲ್ಲ, ಆ ವೇಷ ಸಂತೋಷ ಆಗಿ ಸಿದ್ದಾಪುರದ ಒಬ್ರು ಲಾಯರ್ ಒಬ್ರು ಬಂದು ನನಗೆ ಸ್ಟೇಜ್ನಲ್ಲಿ ಗೌರವಿಸಿ 500 ರೂಪಾಯಿ ಕೊಟ್ಟರು. ನನ್ನ ವೇಷ ತುಂಬಾ ಖುಷಿಯಾಗಿದೆ ಎನ್ನುವ ಹಾಗೆ. ನಾನು ಅನ್ಕೊಂಡೆ, ನನಗೆ ಅಷ್ಟೊತ್ತಿಗೆ ಅಂದ್ರೆ ಹೇಗೆ ಚೆನ್ನಾಗಾಗುದಂತ ಹೇಳಿದ್ರೆ ಹೇಗೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಹಿಂದಿನ ದಿವಸ ನಾನು ಕಮಲಶಿಲೆ B ಸೆಟ್ಟಿನದ್ದು ಅದು ನಾಗರಣ್ಣ ಅವರ ಬಬ್ರುವಾನ ಕಳಗ ನೋಡಿ ಹೋಗಿದ್ದೇನೆ. ಅದೇ ರೀತಿಯಲ್ಲಿ ಅಂದ್ರೆ ಅದೇ ರೀತಿ ಮಾಡಿದ್ದೇನಂತಲ್ಲ, ನೋಡಿ ಹೋಗಿದ್ದೇನೆ ಹೇಗಾಗ್ತದೆ ಎನ್ನುವ ಹಾಗೆ. ಅಂದ್ರೆ ಅಲ್ಲೂ ಅದನ್ನೇ ಹಾಗೆ ಮಾಡಿದೆ. ಅವ್ರು ಸಂತೋಷಗೊಂಡು 500 ರೂಪಾಯಿ ಕೊಟ್ಟು ಹೋದ್ರು, ಖುಷಿ ಆಯ್ತು ಆವತ್ತು. ಆಮೇಲೆ ಸಿದ್ದಾಪುರದಲ್ಲಿ ನಾ ಎಲ್ಲೇ ತಿರುಗಾಟ ಮಾಡ್ಲಿ, ಬಬ್ರುವಾನ ಬಂದ ನಾ ಇವರಿಗೆಲ್ಲ ಏನಾಗಿ ನನ್ನ ಹೆಸರು ಒಳ್ಳೇದು ವಿಘ್ನೇಶ್ ಅಂತ ಉಂಟು, ಇವರು ಬಬ್ರುವಾನ ಅಂತ ಕರೀತಾರೆ, ಕರೀಲಿ ಸಂತೋಷ ಆಯ್ತು, ಖುಷಿ ಆಯ್ತು ನನಗೂ. ಹಾಗೆ ತಿರುಗ್ತಾ ಇದ್ದೆ. ಅವರೊಂದು ಮೊದಲಿಗೆ ಕರೆದದ್ದು ನನಗೆ ಇವರೇ ಮೂರ್ತಿ ಭಟ್ರು ಸಿದ್ದಾಪುರ, ಬಬ್ರುವಾನ ಅಂತ. ನಂತರ ಎಲ್ಲ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಇನ್ನು ಯಕ್ಷಗಾನ ತರಗತಿಯಲ್ಲಿ ನನ್ನನ್ನು ಯಕ್ಷಗಾನಕ್ಕೆ ಬರುವ ಹಾಗೆ ಇದು ಮಾಡಿದ್ದು ಯಾರು ಕೇಳಿದ್ರೆ ಬೋಜ್ ಶೆಟ್ರು ಅಂತ, ಸಿದ್ದಾಪುರ ಬೋಜ ಶೆಟ್ಟಿ ಅಂತ. ಅವರು ತುಂಬಾ ಯಕ್ಷಗಾನ ಮಕ್ಕಳಿಗೆ ಈಗಲೂ ಕೂಡ ಆದರೆ ಹೀಗಾಗಬೇಕು ಹಾಗಾಗಬೇಕು, ದೊಡ್ಡ ಕಲಾವಿದರು ಹಾಗಾಗಬೇಕು, ಯಕ್ಷಗಾನವನ್ನು
ಲೆಕ್ಕದಲ್ಲಿ ನಾವು ಗಣನೆ ಎತ್ತರಕ್ಕೆ ತಗೊಂಡು ಹೋಗ್ಬೇಕು ಬಿಟ್ರೆ ಕಾಲ ಕಸ ಮಾಡಬಾರ್ದು. ಯಕ್ಷಗಾನ ಯಾವತ್ತೂ ಕೂಡ ನಮ್ಮ ತಲೆಯಲ್ಲಿ ಇರಬೇಕು. ಅದಕ್ಕಾಗಿ ನಾವು ಒಳ್ಳೆ ರೀತಿ ಕಲಿಬೇಕು ಎನ್ನುವ ಗುರುಗಳು ಯಕ್ಷಗಾನ ಹೇಳಿಕೊಡ್ತಾ ಇದ್ರು ಕೂಡ ಇವ್ರು ನಮ್ಮ ಸುತ್ತ ತಿರುಗಾಟ ಮಾಡೋದು, ಕೋಲ್ ಹಿಡಿದು ಸರಿಯಾಗಿ ಮಾಡ್ಬೇಕು ಮಕ್ಕಳೆಲ್ಲ ಅಂತ. ಹಾಗೆ ಅವ್ರು ನೋಡಿದ್ರೆ ಎಷ್ಟು ಜನ ಮಕ್ಕಳಿಗೆ ಆಗುದಿಲ್ಲ, ಹೆದರಿಕೆ ಒಂದ್ ರೀತಿ ಅವ್ರು ಎಂತ ಚೊರೆ ಮಾಡ್ತಾರೆ ಎನ್ನುವಾಗ. ಆದ್ರೆ ನಾವೆಲ್ಲ ಹಾಕ್ತಿರ್ಲಿಲ್ಲ, ಯಾಕೆಂದ್ರೆ ಅವ್ರು ಹೇಳುವಂಥದ್ದು ನಮಗೊಂಥರ ಭವಿಷ್ಯಕ್ಕೋಸ್ಕರವಾಗಿ ಮತ್ತೆ ಯಕ್ಷಗಾನದ ಕಲೆಯ ಉಳಿವಿಗೋಸ್ಕರವಾಗಿ. ಹೌದು ಹೌದು, ತುಂಬಾ ಖುಷಿ ಆಗ್ತಿತ್ತು ಅವ್ರು ಹೇಳುವಾಗ. ಇನ್ನು ಜಗದೀಶ್ ಡಾಕ್ಟರ್ ಅವರು, ಜಗದೀಶ್ ಡಾಕ್ಟರ್ ಅವ್ರ ಬಗ್ಗೆ ನಾವು ಹೇಳಲೇಬೇಕು, ಯಾಕೆ ತುಂಬಾ ಅವಕಾಶ ಕೊಟ್ಟಿದ್ದಾರೆ ನನಗೆ. 2ನೇ ವರ್ಷ ನಾನು ಯಕ್ಷಗಾನ ಕ್ಲಾಸಿಗೆ ಮೊದಲ ವರ್ಷ ನಾನು ಪೇ ಮಾಡಿ ಹೋದದ್ದು ಅಮೌಂಟನ್ನು, ಅಂದ್ರೆ ನನಗೆ ದುಡ್ಡಿತ್ತು, ಅಪ್ಪನ ಹತ್ರ ಹೇಳಿ ಹೋದದ್ದು. 2ನೇ ವರ್ಷ ಕೇಳಿದ್ರೆ ನನ್ನ ಹತ್ರ ಹಣ ಇರಲಿಲ್ಲ ಹೋಗ್ಲಿಕ್ಕೆ, ಕ್ಲಾಸಿಗೆ ಹೋಗುದಲ್ಲ ಅಂತ ಸುಮ್ಮನೆ ಇದ್ದೆ. ನಂತರ ಅವರೇ ಕರೆದು ಬೋಸ್ ಶೆಟ್ರು ಕೇಳಿದ್ರು, ಎಂತ ಈ ವರ್ಷ ಕ್ಲಾಸಿಗೆ ಬರುದಿಲ್ವನ ಅಂತ. ನಾನು ದುಡ್ಡಿಲ್ಲ ನನ್ನ ಹತ್ರ ಬರ್ಲಿಕ್ಕೆ, ಈ ವರ್ಷ ಆಗುದಿಲ್ಲ ಅಂತ ಹೇಳಿದೆ. ಆಮೇಲೆ ಇವರು ಡಾಕ್ಟ್ರು ಅವರ ಮಾತಾಡ್ಕೊಂಡು, ಹಾಗಂತ ಅವ ದುಡ್ಡು ಕೊಡೋದು ಬೇಡ, ದುಡ್ಡು ನಾನು ಹಾಕ್ತೇನೆ, ಅವ ಬರ್ಲಿ ಕ್ಲಾಸಿಗೆ, ಯಕ್ಷಗಾನ ಕಲಿ ಮಕ್ಕಳು ಎನ್ನುವ. ಕರೆದ್ರು, ಯಕ್ಷಗಾನ ಹೇಳಿಕೊಟ್ರು. ನೆಕ್ಸ್ಟ್ 3ನೇ ವರ್ಷದ ಕೂಡ ಫೀಸ್ ನಾ ಕಟ್ಟಲಿಲ್ಲ, ಅವರೇ ಕರೆದ್ರು, ಅವರೇ ಯಕ್ಷಗಾನ ಹೇಳಿಕೊಟ್ರು. ತುಂಬಾ ಖುಷಿ ಜಗದೀಶ್ ಡಾಕ್ಟರ್ ಬಗ್ಗೆ. ತುಂಬಾ ಅಂದ್ರೆ ಎಷ್ಟೋ ಮಂದಿಗೆ ಅವರು ಡಾಕ್ಟರ್ ಆಗಿ ಕೂಡ ಎಷ್ಟೋ ಮಂದಿಗೆ ಸಹಕಾರವನ್ನ ಕೊಡ್ತಾ ಇರುವಂತದ್ದು ನಿಜವಾಗಿ ಗ್ರೇಟ್ ವ್ಯಕ್ತಿತ್ವ ಅವರದ್ದು. ಅವರು ಕೂಡ ಹವ್ಯಾಸಿ ಕಲಾವಿದರೇ ಆಗಿದ್ದಾರೆ, ತಾಳಮದ್ದಲೆ ಆಡ್ತಾರೆ. ಮತ್ತೆ ಇತ್ತೀಚೆಗೆ ವೇಷವನ್ನು ಕೂಡ ಬೆಂಗಳೂರಲ್ಲಿ ಅದ್ಭುತವಾಗಿತ್ತು. ಅಂತವರು ಸಂಖ್ಯೆ ಜಾಸ್ತಿ ಆದಾಗ ಬಹುಶಃ ಯಕ್ಷಗಾನದ ಉಳಿವಿಗೆ ಒಂದು ಕಾರಣ ಆಗ್ತದೆ, ಅದು ಇನ್ನಷ್ಟು ಬೆಳೆದಿಕ್ಕೆ ಪ್ರೋತ್ಸಾಹ ಆಗ್ತದೆ ಅಂತ. ಮತ್ತೆ ಮೊನ್ನೆ ಆದಂತಹ ಒಂದು ಕುಂದಾಪುರ ಕನ್ನಡ ದಿವಸದಲ್ಲಿ ಅವರದ್ದೇ ಆದಂತಹ ಸಂಘದ ಒಂದು ತಾಳಮದ್ದಲೆಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಮೊದಲು ತಾಳಮದ್ದಲೆಗೆ ಅರ್ಥ ಹೇಳಿದ್ದೆ ಅವತ್ತು ನಾನು. ಇದು ಕೃಷ್ಣಾರ್ಜುನ ಕಾವ್ಯದ ಅಭಿಮನ್ಯುವಾಗಿ ಮೊದಲಿಗೆ ಅರ್ಥ ಹೇಳಿ, ಕುಂದಾಪುರ ಲ್ಯಾಂಗ್ವೇಜ್ ಇನದ್ದು. ಆದ್ರೂ ಖುಷಿ ಆಯ್ತು, ಮೊದಲು ತಾಳಮದ್ದಲೆ ಅರ್ಥ ಹೇಳಿದಲ್ಲ. ಹಾಗಾಗಿ ಓಕೆ, ಹಾಗಿದ್ರೆ ಯಕ್ಷಗಾನಕ್ಕೆ ಆಸಕ್ತಿಯಿಂದ ಬಂದವರು ತುಂಬಾ ಖುಷಿಯಲ್ಲಿ ಈಗ ಇದ್ದೀರಿ. ಇನ್ನೂ ಕೂಡ ಅದರಲ್ಲೇ ಮುಂದುವರಿಯುವಂತಹ ಒಂದು ಯೋಚನೆ ಕೂಡ ನಿಮ್ಮದ್ದು ಅಂತ ನಾನು ಅಂದುಕೊಳ್ತೇನೆ. ಎಜುಕೇಶನ್ ಮತ್ತೆ ಮುಂದೆ ಎಜುಕೇಶನ್ ಡಿಗ್ರಿವರೆಗೆ ಆಗಿದೆ ಸದ್ಯ, ಮತ್ತೆ ಅನಾನುಕೂಲದಿಂದ ಮುಂದೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಇನ್ನು ನೋಡುವ ಅಂತ ಮುಂದೆ. ಮತ್ತೆ ತುಂಬಾ ಜನ ಆಡ್ತಾರೆ, ಡಿಗ್ರಿ ಮಾಡಿ ಸುಮ್ಮನೆ ಯಕ್ಷಗಾನಕ್ಕೆ ಯಾಕೆ ಹೋಗುದು, ಜಾಬ್ ಮಾಡಿ ಅಂತ. ನಾನು ಹೇಳುದೆಂತದ್ದು ಅಂತ ಹೇಳಿದ್ರೆ, ಯಕ್ಷಗಾನವೂ ಕೂಡ ನಾವು ಕೆಲಸ ಯಾವುದಾದ್ರೂ ಕೆಲಸವೇ ಅಲ್ವಾ, ಕಾಯಕವೇ ಕೈಲಾಸ ಎನ್ನುವಾಗ ನಾವು ತಿಳಿಯೋದು. ಆತ್ಮತೃಪ್ತಿ ಇದ್ದಂತೆ ಕೆಲಸವನ್ನು ಮಾಡಿದಾಗ ಮತ್ತಷ್ಟು ಖುಷಿ ಆಗ್ತದೆ ಅಲ್ವಾ. ಅದಕ್ಕಾಗಿ ನಾನು ಯಕ್ಷಗಾನವನ್ನು ಆಯ್ಕೆ ಮಾಡಿದ್ದೇನೆ. ಇನ್ನು ಹಾಗೆ ನಮಗೆ ಕೆಲಸ ಬೇಕೆನ್ನುವಾಗಿದ್ರೆ ಸೈಡ್ ಜಾಬ್ ಇಂಥದ್ದು ಸಿಕ್ಕಿದ್ರೆ ಮಾಡುವ ಅಂತ. ಹಾಗೆ ಇದರ ನಡುವೆ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅಭಿಮಾನಿಗಳು ಅಥವಾ ವೀಕ್ಷಕರು ಅಥವಾ ಪ್ರೇಕ್ಷಕರಿಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅವರಿಗೆ ಹೇಳೋದಂತ ಹೇಳಿದ್ರೆ, ಯಾವ ಕಾರಣಕ್ಕೂ ಯಕ್ಷಗಾನ ಕಲಾವಿದರನ್ನ ಕಡಿಮೆ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆ ಕೇಳಿದ್ರೆ, ಅವರು ಕೂಡ ನಿದ್ದೆಗೆಟ್ಟು ರಾತ್ರಿ ಇಡೀ ಒಂದು ಯಕ್ಷಗಾನವನ್ನ, ಅವರಿಗೆ ಎಷ್ಟೇ ಕಷ್ಟ ಇದ್ರೂ ಕೂಡ
ಕಲಾವಿದರಿಗೆ ಸಂತೋಷ ಪಡಿಸಲಿಕ್ಕೋಸ್ಕರವಾಗಿ ತನ್ನ ಜೀವನವನ್ನು ಮುಡಿಪಾಗಿಟ್ಟವರು ಪ್ರೇಕ್ಷಕರಿಗೆ ಅಲ್ವಾ. ಮನೆಯಲ್ಲಿ ಯಾವುದೇ ಸಮಸ್ಯೆ ಇರಲಿ ರಂಗಸ್ಥಳದಲ್ಲಿ ತೋರಿಸುವುದಿಲ್ಲ, ವೈಯಕ್ತಿಕವಾಗಿ ಯಾವುದೇ ಕೆಲಸ ತೊಂದರೆ ಯಾವುದೇ ತಾಪತ್ರ ಇರಲಿ ರಂಗಸ್ಥಳದಲ್ಲಿ ತೋರಿಸುವುದಿಲ್ಲ. ಎಷ್ಟೇ ನೋವಿದ್ರೂ ಕೂಡ ರಂಗದಲ್ಲಿ ಬಂದ ಮೇಲೆ ಅವರು ನಿಮ್ಮೊಂದಿಗೆ ನಲಿವಿನಿಂದ ಆ ಪಾತ್ರ ಪೋಷಣೆಯನ್ನು ಮಾಡಿ ನಿಮ್ಮನ್ನು ಸಂತೋಷಗೊಳಿಸುವವರಿದ್ದಾರೆ. ಯಾವ ಕಾರಣಕ್ಕೂ ಕಲಾವಿದರನ್ನ ಕಡಿಮೆ ಮಾಡಬೇಡಿ, ಎಲ್ಲ ಕಲಾವಿದರು ಒಂದೇ ನೋವು ಹಾಕ್ತಿದ್ದೀರಿ, ಯಕ್ಷಗಾನವನ್ನು ಬೆಳೆಸಿ ಎನ್ನುವಾಗಿ ಹೇಳ್ತೇನೆ. ಓಕೆ, ಆಗಲಿ. ಬಹುಶಃ ಆ ನಿರೀಕ್ಷೆಯಂತೆ ನಿಮ್ಮ ನಿರೀಕ್ಷೆಯಂತೆ ಕೂಡ ನಮ್ಮ ಪ್ರೇಕ್ಷಕರು ನಡೆದುಕೊಳ್ತಾರೆ ಅನ್ನೋಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇನ್ನಷ್ಟು ಯಕ್ಷಗಾನಕ್ಕೆ ನಿಮ್ಮಿಂದ ಕೊಡುಗೆಗಳು ಅಥವಾ ನೀವು ನಿಮ್ಮ ಜೀವನವನ್ನು ಕಟ್ಟಿಕೊಳ್ಳುವಂಥ ವ್ಯವಸ್ಥೆಗಳು ಆಗಲಿ, ಆ ಕಲಾಮಾತೆ ಅದಕ್ಕೆ ಆಶೀರ್ವಾದನ ಮಾಡಲಿ ಅಂತೇಳಿ ಕೇಳಿಕೊಳ್ತಾ ನಮ್ಮ ಜೊತೆಗೆ ಇಲ್ಲಿ ತನಕ ಮಾತನಾಡೋದಕ್ಕೋಸ್ಕರವಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸಿದೆ. ಥ್ಯಾಂಕ್ ಯು. ಸರಿ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೆ ನಿಮ್ಮ PV ಆನಂದ್ ಸಾಲಿಗ್ರಾಮ ಮಾಡುವ ವಂದನೆಗಳು.